ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕಡೆಯಿಂದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಬೇಕು ಅಂತ ಹೇಳಿ ಸಂಪುಟ ಒಂದು ಕಡೆ ಡಿಸೈಡ್ ಮಾಡಿಕೊಂಡಿದೆ. ಕ್ಯಾಬಿನೆಟ್ ಡಿಸೈಡ್ ಮಾಡಿದೆ. ಕ್ಯಾಬಿನೆಟ್ನ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಎನ್ನುವುದರ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಕೇಸ್ ಆಗೋಕ್ಕೂ ಎಂಟೈರ್ ಕ್ಯಾಬಿನೆಟ್ ತೀರ್ಮಾನ ಮಾಡೋಕ್ಕೂ ಏನು ಸಂಬಂಧ ಅಂತ ಬರುತ್ತೆ. ಇದು ರಾಜ್ಯಪಾಲರ ವಜಾ ಆಗಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದೆ. ಇದು ಕ್ಯಾಬಿನೆಟ್ ಮಾಡಬಹುದು. ಇದನ್ನು ಆಯ್ತಪ್ಪ, ರಾಜ್ಯಪಾಲರಿಗೆ ವಜಾ ಮಾಡಿಬಿಡಿ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕೈಗೊಂಬೆ ಆಗಿದ್ದಾರೆ ಹೇಳ್ಕೊಳ್ಬಹುದು. ಆದರೆ ಇಂಪರ್ಸನ್ ಅಂತ ಬಂದಾಗ ಮುಖ್ಯಮಂತ್ರಿ ಫ್ಯಾಮಿಲಿ ಇಂಥ ಒಂದು ಸ್ಕ್ಯಾಮನ್ನು ಸಿಕ್ಕಾಕೊಂಡಿದೆ ಅಂತ ಬಂದಾಗ ಅದರಲ್ಲಿ ಕ್ಯಾಬಿನೆಟ್ ಪಾತ್ರ ಏನು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಇರಲಿ, ಇವತ್ತು ಸಾಯಂಕಾಲವೇ ಮನವಿ ಸಲ್ಲಿಸಬೇಕು ಅಂತ ಹೇಳಿ ಸಂಪುಟ ಸದಸ್ಯರು ತೀರ್ಮಾನವನ್ನು ಮಾಡಿದ್ದಾರೆ. ವೆಯ್ಟ್ ಮಾಡಬೇಕಾಗತ್ತೆ ಏನಾಗುತ್ತೆ ಇದು ಅಂತ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಟಕಟೆಗೆ ಬಂದು ನಿಂತ್ಕೋಬೇಕಾಗತ್ತೆ. ಮುಖ್ಯಮಂತ್ರಿಗಳು, ಒಂದು ರಾಜ್ಯದ ಮುಖ್ಯಮಂತ್ರಿ ಕಟಕಟೆಗೆ ಬಂದು ನಿಂತ್ಕೊಳ್ಬೇಕು, ವಿಚಾರಣೆ ಫೇಸ್ ಮಾಡಬೇಕಾಗತ್ತೆ. ಅವರು ಮುಖ್ಯಮಂತ್ರಿಯಾಗಿಯೇ ಬಂದು ಇದನ್ನು ಫೇಸ್ ಮಾಡ್ತಾರಾ, ಇಲ್ಲ ಒಬ್ಬರು ಶಾಸಕರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಬಂದು ಫೇಸ್ ಮಾಡ್ತಾರಾ? ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು ಶಾಸಕರಾಗಿ ಫೇಸ್ ಮಾಡ್ಕೊಳ್ಬಹುದು ಅವರೇನು. ಆದರೆ ಮುಖ್ಯಮಂತ್ರಿ ಆಗಬೇಕಾದಾಗ ಒಂಥರ ನೈತಿಕತೆಯಲ್ಲಿ ಎಳೆಯುತ್ತೆ. ಏನಪ್ಪ, ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಥರ ಹೋಗಿ ವಿಚಾರಣೆ ಫೇಸ್ ಮಾಡಬಹುದಾ? ಆದರೆ ಈ ಒಂದು ಭಯವನ್ನು, ಅಪಾಯವನ್ನು, ಇಂಥ ಒಂದು ಮುಜುಗರವನ್ನು ಅನೇಕ ನಾಯಕರು ದಾಟಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್ ದಾಟಿಬಿಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಟ್ಟರು, ಆಮೇಲೆ ಬಂದರು, ಮತ್ತೆ ಮುಖ್ಯಮಂತ್ರಿ ಆದರು. ಇರಲಿ, ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಪಂಕ್ತಿ ಏನು ಅಂತ ಹೇಳಿದ್ರೆ, ಒಂದು ಪಥ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರದ ಷಡ್ಯಂತ್ರಗಳ ಪ್ರಕಾರವಾಗಿಯೇ ರಾಜ್ಯಪಾಲರು ಬಿಹೇವ್ ಮಾಡ್ತಾ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ಇದಕ್ಕೆ ನಾನೇ ಯಾಕೆ ರಾಜೀನಾಮೆ ಕೊಡಬೇಕ್ರಿ? ನಯಾ ಪೈಸೆ ಸಿಕ್ಕಿಲ್ಲ ನನ್ನ ಮನೆಯಲ್ಲಿ, ನಯಾ ಪೈಸೆ ಪಾತ್ರ ಇಲ್ಲ. ಈ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ ಇವರು. ಸಿಸೋಡಿಯಾ ಅವ್ರ ಮನೆಯಲ್ಲಿ 4 ಕಾಣಿ ಸಿಕ್ಕಲಿಲ್ಲ ಇವ್ರಿಗೆ. ಅಷ್ಟು ಸ್ಕ್ಯಾಮ್ ಅಂತ ಎಲ್ಲಿ, ಯಾರ ಮನೆಯಲ್ಲಿ ಎಷ್ಟು ಕೋಟಿ ವಶಪಡಿಸ್ಕೊಂಡು ಇವ್ರು ಹೇಳಿ ನೋಡೋಣ. ಯಾರೋ ಒಬ್ಬನ ಅಪ್ರೂವರ್ ಮಾಡಿಬಿಟ್ರು, ಅವನೇನೋ ಕತೆ ಹೇಳ್ದ, ಅವರು ಕೊಟ್ಟೆ ಇವರು ಕೊಟ್ಟೆ ಅಂತ. ತೋರಿಸ್ರಿ ಹಾಗಾದರೆ, ಬಂದು ಯಾರ ಸಂಪರ್ಕದಲ್ಲಿದ್ವಿ ತೋರಿಸ್ಲಿ. ಏನಂಥದ್ದು ಇಲ್ಲ, ಸುಮ್ಮನೆ ಒಳಗಡೆ ಹಾಕ್ಬಿಟ್ರು. ಎಲೆಕ್ಷನ್ ಇತ್ತು 2, ನಮ್ಮನ್ನು ತಡಿಬೇಕು ಅಂತ ಮಾಡಿದ್ರು ಅಂತ. ಇದೀಗ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಕಾಂಪ್ಲಿಕೇಶನ್ಸ್ ಏನೇನು, ಮುಖ್ಯಮಂತ್ರಿಗಳೇನು ಫೇಸ್ ಮಾಡಬೇಕಾಗತ್ತೆ, ಮತ್ತು ರಾಜ್ಯಪಾಲರ ವಿರುದ್ಧವಾಗಿ ಇದರಲ್ಲಿ ಇವರು ಒಂದು ವೇಳೆ ರಾಷ್ಟ್ರಪತಿಗಳ ಬಳಿ ಹೋದರೆ ಏನಾಗಬಹುದು, ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ದಿಲೀಪ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ದಿಲೀಪ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ಇಲ್ಲಿ ಒಂದು ಓವರ್ ಕಾನ್ಫಿಡೆನ್ಸಲ್ಲೋ ಮುಖ್ಯಮಂತ್ರಿಗಳು ಇದ್ದರು. ಇದರಲ್ಲಿ ಏನೂ ಆಗಲ್ಲ. ಕಾರಣ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಮುಡಾ ನಿವೇಶನದಲ್ಲಿ ನನ್ನ ಪಾತ್ರ ಇಲ್ಲ ಅಂಥೇಳಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಾಯಿತು. ಸೊ ಸಿದ್ದರಾಮಯ್ಯವ್ರ ಮುಂದೆ ಈಗ ಉಳ್ಕೊಳ್ಳೋ ಆಪ್ಷನ್ಸ್ ಏನು ಅಂತ? ಅಂದ್ರೆ ಇವಾಗ ಸ್ಯಾಂಕ್ಷನ್ ಕೊಡೋದು ಪ್ರಾಸಿಕ್ಯೂಷನ್ಗೆ ನಾನು ರಾಜ್ಯಪಾಲರ ಆದೇಶವನ್ನ ಗಮನಿಸಿದೆ. ಅದರಲ್ಲಿ ಎಲ್ಲಾ ರೀತಿಯ ಇವಾಗೇನು ನಮ್ಮ ಆರ್ಟಿಕಲ್ 163 ಕೆಳಗಡೆ ಏನ್ ಕ್ಯಾಬಿನೆಟ್ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ 5 ಬೆಂಚ್ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಗವರ್ನರ್ ತನ್ನ ವಿವೇಚನಾ ಅಧಿಕಾರವನ್ನ ಬಳಸಬಹುದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವರು ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅಲ್ಲಿ ದೂರುದಾರ ಕೊಟ್ಟಿರ್ತಕ್ಕಂಥ ದಾಖಲಾತಿ ಏನೇನಿದೆ, ಮತ್ತೆ ಅದಕ್ಕೆ ಏನಾದ್ರು ಆಧಾರ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡು ಈ ಆದೇಶವನ್ನ ಮಾಡಿದ್ದಾರೆ. ಇದು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಷ್ಟೇ. ಅಂದ್ರೆ ದೂರುದಾರಿಗೆ ಈ ಸ್ಯಾಂಕ್ಷನ್ ಕೊಟ್ಟ ತಕ್ಷಣ ಅವರು ಅದನ್ನ ಪ್ರಾಸಿಕ್ಯೂಟ್ ಮಾಡ್ಲೇಬೇಕು ಅಂತ ಅರ್ಥ ಅಲ್ಲ, ಮಾಡಬಾರ್ದು ಅಂತಾನು ಅರ್ಥ ಅಲ್ಲ. ಇವಾಗ ಅನುಮತಿ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಫೈಲ್ ಮಾಡಬಹುದು. ಎಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಬೆಂಗಳೂರಲ್ಲಿ, ಮುಖ್ಯಮಂತ್ರಿ ಅವರ ಮೇಲೆ ಅಲ್ಲಿ ದೂರನ್ನ, ಖಾಸಗಿ ದೂರನ್ನ ಸಲ್ಲಿಸಬಹುದು. ಆ ಸಲ್ಲಿಸ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಖಾಸಗಿ ದೂರನ್ನ ಸಲ್ಲಿಸಲು ಅನುಮತಿ ಕೊಟ್ಟ ತಕ್ಷಣ ಮಾತ್ರಕ್ಕೆ ಅಪರಾಧ ಆಗಿದೆ ಅಂತ ಅರ್ಥ ಅಲ್ಲ, ಅಥವಾ ಅಪರಾಧ ಆಗಿಲ್ಲ ಅಂತಾನೂ ಅರ್ಥ ಅಲ್ಲ. ಅದ್ರದ್ದು ವಿವೇಚನೆ ಯಾರಿಗ್ ಬಿಟ್ಟಿರುತ್ತೆ? ಮಾನ್ಯ ನ್ಯಾಯಾಲಯಕ್ಕೆ ಬಿಟ್ಟಿರುತ್ತೆ. ನೀವು ನೋಡಿ ಇವಾಗ ಮುಂದಿನ ನಡೆ ಏನು. ಇವಾಗ ದೂರದಾರ 3 ಜನ ಇದ್ದಾರೆ. ಒಬ್ರು ಕೃಷ್ಣ ಅಂತ ಹೇಳ್ಬಿಟ್ಟು ಅಬ್ರಾಮ್ ಇರ್ಬೋದು, ಟಿ.ಜೆ. ಅಬ್ರಾಮ್ ಇರ್ಬೋದು. ಇವರು ಏನ್ ಖಾಸಗಿ ದೂರನ್ನ ಸಲ್ಲಿಸ್ತಾರೆ, ಆ ದೂರಲ್ಲಿ ಅವರು ನಾನು ಲೋಕಾಯುಕ್ತಕ್ಕೆ ಇಲ್ಲಿ ಮೊಕದ್ದಮೆಯನ್ನ ದಾಖಲಿಸಿ ತನಿಖೆಯನ್ನ
ಮುಂದುವರೆಸಲು ನಿರ್ದೇಶನ ನೀಡಿ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯನ ಕೇಳ್ಬೇಕು. ಹ್ಮ್. ನಾನೇ ಪ್ರಾಮಾಣಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಮಾನ್ಯ ನ್ಯಾಯಾಲಯದಲ್ಲಿ. ಹಾಗಾಗಿ ದಯವಿಟ್ಟು ಇದ್ ಕೊಡಿ, ಸ್ಯಾಂಕ್ಷನ್ ಕೊಡಿ ಅಂತಾನು ಕೇಳ್ಕೋಬಹುದು. ಅಂತ ಸಂದರ್ಭದಲ್ಲಿ ದಿಲೀಪ್ ಅವ್ರ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾರೆ. ನಾನು ಮತ್ತೆ ಮಾತನಾಡಿಸ್ತೀನಿ ಅವರನ್ನು. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಮಾತ್ರಕ್ಕೆ ಇವರು ಅಪರಾಧಿ ಅಂತಲೋ ನಿರಪರಾಧಿ ಅಂತಲೋ ಎರಡೂ ಅಲ್ಲ, ತನಿಖೆ ನಡೆಯಬಹುದಾಗುತ್ತೆ, ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಒಂದು ಧಾಟಿಯವರು ಮಾತನಾಡ್ತಾ ಇದ್ರು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಒಬ್ಬ ಬ್ಲ್ಯಾಕ್ ಮೇಲರ್ ಪತ್ರಕ್ಕೆ ಗವರ್ನರ್ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು BJP ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಸೈಟ್ ಕೊಟ್ಟಿರೋದೇ BJP ಅವಧಿಯಲ್ಲಿ. ಬೊಮ್ಮಾಯಿ ಅವರು CM ಆಗಿದ್ದರು. BJP ಏಜೆಂಟ್ ಆಗಿಯೇ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೊಡ್ತಾ ಇದ್ದಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ದೆಹಲಿ ಎಲ್ಲ ಕಡೆ ಗವರ್ನರ್ಗಳು BJP ಏಜೆಂಟ್ಗಳಾಗ್ಬಿಟ್ಟಿದ್ದಾರೆ. ಆ ಥರನೇ ಕೆಲಸ ಮಾಡ್ತಾ ಇದ್ದಾರೆ. ಫೆಡ್ರಲ್ ಸಿಸ್ಟಮ್ ಬ್ರೇಕ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯ ಅವರ ಮೇಲೆ ಒಂದೇ ಒಂದು ರೂಪಾಯಿ ಆರೋಪ ಇರಲಿಲ್ಲ, ಅವರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾ ಇದ್ದೀರಿ. ಬೇರೆ ರಾಜ್ಯದಲ್ಲಿ ED ಕೇಸ್ ಇದ್ದವರ ಮೇಲೆ ಪ್ರಾಸಿಕ್ಯೂಷನ್ ಯಾಕಪ್ಪ ಮಾಡಲಿಲ್ಲ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಕೊನೆಯವರೆಗೂ ಸಿದ್ದರಾಮಯ್ಯ ಅವರೊಂದಿಗೆ ಇರ್ತೀವಿ ನಾವು. ಈ ವಿಚಾರದಲ್ಲಿ ರೋಡ್ಗಿಳಿದು ಹೋರಾಟ ಮಾಡ್ತೀವಿ, ಫೈಟ್ ಮಾಡ್ತೀವಿ ಅಂತ ಕೂಡ ಅನೇಕ ನಾಯಕರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಇದೀಗ ವೇದಿಕೆಗೆ